ಜೊತೆರಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರು ನಗರದಲ್ಲಿ ಕರ್ನಾಟಕ ಚಾಲಕ ಒಕ್ಕೂಟ ಮಹತ್ವದ ಮನವಿಯನ್ನು ಸಲ್ಲಿಸಿದೆ. ಮಹಾರಾಷ್ಟ್ರದ ಮಾದರಿಯಲ್ಲಿ ಕನ್ನಡ ಮಾತನಾಡಬಲ್ಲವರಿಗೆ ಮಾತ್ರ ಚಾಲಕರಾಗಿ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದೆ. ಇನ್ನು ಮುಂದೆ ಕನ್ನಡ ಮಾತನಾಡಲು ಬರದವರಿಗೆ ಹಾಗೂ ಕನ್ನಡ ಕಲಿಯದವರಿಗೆ ಡ್ರೈವಿಂಗ್ ಲೈಸೆನ್ಸ್ ನೀಡಬಾರದು, ಅಂತವರಿಗೆ ರಾಜ್ಯದಲ್ಲಿ ವಾಹನ ಚಾಲನೆಗೆ ಅವಕಾಶ ನೀಡಬಾರದು ಎಂಬ ಕಠಿಣ ನಿಲುವನ್ನು ಒಕ್ಕೂಟ ವ್ಯಕ್ತಪಡಿಸಿದೆ. ಇದೇ ವೇಳೆ ಕನ್ನಡ ತಿಳಿಯದ ಚಾಲಕರನ್ನು ತಮ್ಮ ಮೂಲ ರಾಜ್ಯಗಳಿಗೆ ಮರಳಿಸಬೇಕು ಎಂಬ ಬೇಡಿಕೆಯನ್ನು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಕುರಿತು ಮಾನ್ಯ ಸಾರಿಗೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದ್ದು, ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡುವಂತೆ ಒತ್ತಾಯಿಸಲಾಗಿದೆ. ಇವತ್ತಿನ ದಿನ ಎಲ್ಲ ಚಾಲಕ ಬಂಧುಗಳಿಗೆ ವಂದನೆಗಳು. ಇವತ್ತಿನ ದಿನ ಏನು ನಾವು ಮಹಾರಾಷ್ಟ್ರ ಮಾದರಿಯಲ್ಲಿ ಕನ್ನಡ ಯಾರಿಗೆ ಮಾತಾಡಲಿಕ್ಕೆ ಬರುತ್ತೆ ಅಂತ ಚಾಲಕರಿಗೆ ಆದ್ಯತೆಯನ್ನು ಕೊಡಬೇಕು. ಯಾರು ಕನ್ನಡ ಮಾತಾಡೋದಿಲ್ಲ, ಕನ್ನಡ ಕಲ್ತಿಲ್ಲ, ಅವ್ರನ್ನ ಕರ್ನಾಟಕದಿಂದ ಡಿ ಎಲ್ ಕೊಡಬಾರ್ದು, ಮತ್ತೆ ಇಲ್ಲಿ ಗಾಡಿ ಓಡಿಸೋದಕ್ಕೂ ಬಿಡಬಾರ್ದು, ಅವ್ರನ್ನ ಅವ್ರ ರಾಜ್ಯಕ್ಕೆ ಓಡಿಸ್ಬೇಕು ಅಂತ ಮೊದಲನೇ ಮನವಿಯನ್ನ ಮಾನ್ಯ ಸಾರಿಗೆ ಆಯುಕ್ತರಿಗೆ ಕೊಟ್ಟಿದ್ದೀವಿ. ಈಗ ಹೋಗಿ ಮಾನ್ಯ ಸಾರಿಗೆ ಸಚಿವರಿಗೂ ಸಹ ಮನವಿಯನ್ನು ಕೊಡ್ತೀವಿ. ಈಗಾಗಲೇ ಹೇಳಿಕೆಯನ್ನ ಮಾನ್ಯ ಸಾರಿಗೆ ಸಚಿವರು ಕೊಟ್ಟಿದ್ದಾರೆ. ನಾವು ಮಹಾರಾಷ್ಟ್ರ ಮಾದರಿಯಲ್ಲೇ ನಿರ್ಧಾರವನ್ನ ತಗೊಂತೀವಿ. ನಾವು ಸಹ ಏನು DLಗಳನ್ನ ಸಸ್ಪೆಂಡ್ ಮಾಡ್ತೀವಿ, ಬೇರೆ ಭಾಷಿಕರಿಗೆ ಮಣೆ ಹಾಕೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಮತ್ತೆ ನಮ್ದು ಮತ್ತೊಂದು ಬೇಡಿಕೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಚಾಲಕ ಬಂಧುಗಳೇ. ಏನಿವತ್ತು ನಾವು ಎಮಿಷನ್ ಅನ್ನ ಮಾಡಿಸಿದ್ರೆ ಪರಿವಾಹನಲ್ಲಿ ಅದು ಶೋ ಆಗ್ತಿರ್ಲಿಲ್ಲ. ಏನು ನಾವು ಪರ್ಮಿಟ್ಗಳನ್ನ ಕಟ್ಟಲಿಕ್ಕೆ ಹೊರ ರಾಜ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಅದನ್ನು ಸಹ ಇವತ್ತು ಮನವಿಯನ್ನು ಕೊಟ್ಟಿದ್ವಿ. ಮಾನ್ಯ ಆಯುಕ್ತರು ಇಲ್ಲೇ ಕೂತ್ಕೊಂಡು ಅದನ್ನ ಸರಿಪಡಿಸ್ಬೇಕು ಅಂತ ಸಂಬಂಧಪಟ್ಟಂತವ್ರಿಗೆ ಹೇಳಿ ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಹಾಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ಏನು ಪ್ಯಾನಿಕ್ ಬಟನ್ದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ 3-4 ತಿಂಗಳು, ಇನ್ನು ನಮಗೆ 1 ವರ್ಷದ ಅವಧಿ ಇದ್ರೂ ಸಹ 3-4 ತಿಂಗಳು ಕಾಲಾವಕಾಶ ಇದ್ರೂ ಸಹ ಪ್ಯಾನಿಕ್ ಬಟನ್ ಈಗ ಮತ್ತೆ ರಿನ್ಯೂವಲ್ ಮಾಡಿ ಅಂತ ಏನು ನಮ್ಗೆ FC ಆಗ್ತಾ ಇರ್ಲಿಲ್ಲ. ಅದನ್ನ ಮಾನ್ಯ ಸಾರಿಗೆ ಆಯುಕ್ತರ ಗಮನಕ್ಕೆ ಮತ್ತೆ ಸಾರಿಗೆ ಸಚಿವರ ಗಮನಕ್ಕೂ ತಂದಿದೀವಿ ಈಗಾಗಲೇ. ಮತ್ತೆ ಅದ್ರದ್ದು ಕೋರ್ಟ್ ಆರ್ಡರ್ 900 ರೂಪಾಯಿ ಇತ್ತು, ಈ 3,500 ತಗೊಂತಾ ಇದ್ರು. ಅದನ್ನು ಗಮನಕ್ಕೆ ತಂದಿವಿ. ಕೋರ್ಟ್ ಆರ್ಡರ್ ಏನಿದೆ ಅಷ್ಟೇ ತಗೊಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಮಾತನಾಡಿದೀವಿ, ಮನವಿಯನ್ನ ಕೊಟ್ಟಿದೀವಿ. ಮತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ, ಮೊನ್ನೆ ತಾನೇ ಊಬರ್ ಹತ್ರ ಹೋರಾಟವನ್ನ ಮಾಡಿದ್ವಿ. ಫ್ಲೀಟ್ ಗಾಡಿಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ. ಅವರೇ ಹೊರ ರಾಜ್ಯದ ಪರಭಾಷಿಕರು ಅಂತಂದ್ರೆ ಅವರೇ ಫ್ಲೀಟ್ಗಳಿಂದನೇ ಇಲ್ಲಿ ಬಂದು ನೋಡ್ತಿದ್ದೀರಾ ನೀವು. ಫ್ಲೀಟ್ಗಳಿಂದನೇ ತುಂಬಾ ತೊಂದರೆ ಆಗ್ತಿತ್ತು. ಪರಭಾಷಿಕರು ಜಾಸ್ತಿ ಆ ಫ್ಲೀಟ್ಗಳಲ್ಲೇ ಇರ್ತಕ್ಕಂಥದ್ದು. ಅದನ್ನ ನಾವೀಗಾಗಲೇ ಊಬರ್ಗೂ ಕೊಟ್ಟಿದ್ವಿ, ಮೊನ್ನೆ ಸಾರಿಗೆ ಆಯುಕ್ತರ ಗಮನಕ್ಕೆ ತಂದು ಮನವಿಯನ್ನ ಮಾಡಿದ್ವಿ. ಫ್ಲೀಟ್ಗಳನ್ನ ಕೂಡಲೇ ಮುಚ್ಚಿಸ್ಬೇಕು ಅಂತ. ಇಲ್ಲ ಅಂತಂದ್ರೆ ನಾವೆಲ್ಲರೂ ಸೇರ್ಕೊಂಡು ನಿರ್ಧಾರಕ್ಕೆ ಬಂದು ಏನ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡುವಂತ ಕೆಲಸಗಳನ್ನ ಮಾಡ್ತೀವಿ. ಚಾಲಕ ಬಂಧುಗಳೇ, ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳಿರ್ಬೋದು, ಜಿಲ್ಲಾ ಪದಾಧಿಕಾರಿಗಳಿರ್ಬೋದು, ಎಲ್ಲ ನಮ್ಮ ಸದಸ್ಯರು, ಚಾಲಕ ಬಂಧುಗಳು, ನಿಮ್ಮೆಲ್ಲರೂ ವಂದನೆಯನ್ನ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವೆಲ್ಲ ಜಾರಿಗೆ ಬಂದಿಲ್ಲ ಅಂತಂದ್ರೆ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನ ಮಾಡಿ ಏನ್ ಮಾಡ್ಬೇಕು ಅಂತ ತಮ್ಗೆಲ್ಲರಿಗೂ ತಿಳಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ